ಚಿತ್ರ ನೋಡುದ ನನಗೆ ಓದ್ಲಿಕ್ಕೆ ಬರುವುದಿಲ್ಲ ಅಂತ ಯಾರು ಹೇಳಿದ್ದು? ನನಗೆ ಗೊತ್ತಿಲ್ಲ, ಕೇಳಿದ ಹಾಗೆ. ಎಜುಕೇಟೆಡ್ ನಾನು. ಹೌದಾ? ನೀನು ಅನ್ಎಜುಕೇಟೆಡ್. ಖಂಡಿತ. ಬ್ರೆಕೆಟ್ ಒಳಗೆ. ಏನ್ ಬ್ರೆಕೆಟ್ ಒಳಗೆ? ಸುಮ್ನಿರ. ವಾ ವಾ ವಾ. ಒಂದು ನಿಮಿಷ ಕೊಡುದಿಲ್ಲ. ಇಲ್ಲ ಕೊಡುದಿಲ್ಲ. ಬೇಡ ಬಿಡಿ. ನೀನು ಹಣ ಬೇಕಾದ್ರೆ ಹಣ ತಗೊಂಡು ನಮ್ಮ ಹತ್ರ ಪೇಪರ್ ಕೇಳ್ಬೇಡ. ಕೆಲಸ ಮಾಡು. ಪೇಪರ್ ಓದೋದಲ್ಲ ಇಲ್ಲಿ ಬಂದು. ಈಗ ಹೇಗೆ ಬಂತು ಪೇಪರ್? ಕೈಯಿಂದ ಬಂತು. ಎಲ್ಲಿಂದ ಬಂತು? ಅಲ್ಲಿಂದ ಬಂತು. ಎಲ್ಲಿ ಬೇಕಾದ್ರೆ ಬರ್ಲಿ ನಿಮ್ಗೆ. ನಾನು ಓದುವಾಗ ಮತ್ತೆ ಓದ್ಲಿಕ್ಕಿಲ್ಲ. ನನ್ನ ಖುಷಿ, ನನ್ನ ಪೇಪರ್ ನಾನು ಓದ್ತೆ. ನೀನೆಂತ ಹೇಳುದಾನ? ನೀನು ಸಾವುಕಾರಿಗೆ ನೀನಂತ ಹೇಳ್ತೇನ? ಸಂಬಳ ಕೊಟ್ಟರು ಮಾತ್ರ ಸಾವುಕಾರ, ಇಲ್ದಿರ್ ನೀನೆ. ಮನ್ಸಲ್ಲೇ ಓದು, ಮನ್ಸಲ್ಲೇ ಓದು. ನನ್ನ ಖುಷಿಯಾ? ವಾ ಎಷ್ಟು ಹೇಳಿದ್ರು ಇಲ್ಲ. ವಾ ಪೇಪರ್ ಅಂದ್ರೆ ಪೇಪರ್. ಫಸ್ಟ್ ಕ್ಲಾಸ್ ಪೇಪರ್, ಕಾಗದದಿಂದ ಮಾಡಿದ್ದಾರೆ. ಪೇಪರ್ ಕಾಗದದಿಂದ ಮಾಡಿದೆ, ಮತ್ತೆ ಕಟ್ಟಿಗೆಯಿಂದ ಮಾಡ್ತಾರ? ಸುಮ್ಮನಿರ. ದೇವ್ರೆ, ಅಯ್ಯೋ ದೇವ್ರೆ, ಏನಾಯ್ತು? ಯಾರಿಗ್ ಗೊತ್ತು? ನೀರಿಗಾಗಿ ಪರದಾಟ, ಸಮುದ್ರದಲ್ಲಿ ಹೊಡೆದಾಟ. ಅಯ್ಯಯ್ಯೋ ಅಯ್ಯಯ್ಯೋ, ಸಾಸಿವೆಯಲ್ಲಿ ಸಿಕ್ಕಾಪಟ್ಟೆ ಹೊಯ್ಗೆ, ಮೀನುಪೇಟೆಯಲ್ಲಿ ಕಂಡಪಟ್ಟೆ ಬೈಗೆ. ಭೂತಾಯಿ ಬ್ರಾಕೆಟ್ ನಲ್ಲಿ. ಹೌದು. ಮನ್ಸಲ್ಲೇ ಓದು. ಹೇಳಿ ನನ್ನ ಖುಷಿ, ನನ್ನ ಪೇಪರ್. ನಾನು ನೀನೆಂತ ಹೇಳುದನ? ನೀನ್ ತಂದು ಮಾತಾಡ್ಬೇಡ. ಮತ್ತೆ ಕತ್ತೆ, ನಾಯಿ, ಹಂದಿ, ಜ್ವರ. ಓ ಮಂಗಳೂರಿನಲ್ಲಿ ವಿಮಾನ ಹಾರಾಟ, ಒಂದು ಪ್ಲೇಟ್ ಸಿಂಗಲ್ ಪರೋಟ. ಜೀವಮಾನದಲ್ಲಿ ಉದ್ಧಾರ ಆಗುದಿಲ್ಲ ನೀನು. ನನ್ಗೆ ಗೊತ್ತುಂಟು. ಹಾಳಾಗಿ ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ತೆ. ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ತೆ ಆಗುದು ಹೇಗೆ? ಹೇಗೆ? ಭೂಪಟ ನೋಡಿದ್ಯಾ ನೀನು? ನೀನ್ ನೋಡಿದೆ ಭೂಪಟ? ಸೈಡ್ ಅಲ್ಲಿ ಇಲ್ವಾ ಕರ್ನಾಟಕ? ಸೈಡಿಗಳು ಶ್ರೀಲಂಕಾ. ಮೊನ್ನೆ ಶ್ರೀಲಂಕಾ ಇರುವುದು ಕೆಳಗೆ. ಸೈಡಿಗಳು ಶ್ರೀಲಂಕಾದ. ಶ್ರೀಲಂಕಾ ಕೆಳಗೆ ಇರೋದು. ಮೊನ್ನೆ ಸುನಾಮಿ ಅಲೆ ಬಂದು ಭೂಪಟ ಎಲ್ಲ ಫುಲ್ ಚೇಂಜ್. ಈಗ ಭೂಪಟ ರೌಂಡ್ ಇಲ್ಲ, ಸ್ಕ್ವೇರ್. ಗೊತ್ತುಂಟು ನಿಮ್ಗೆ? ಸುಮ್ಮನೆ ಆಗ ಮನ್ಸಲ್ಲ ಹೋದು. ನನ್ ಖುಷಿ. ಕತ್ತೆ, ನಾಯಿ, ಹಂದಿ, ಜ್ವರ. ಇಶಾಂತ್ ಶರ್ಮಾ ಬಿಗಿ ಬೌಲಿಂಗ್ ದಾಳಿಗೆ, ಲಿಯಾಂಡರ್ ಪೇಸ್ ಪತನ. ಹೇಗೆ? ಹುಚ್ಚ ನಿನಗೆ? ಹೇಗೆ? ಇಲ್ಲಿ ಕ್ರಿಕೆಟ್ ವಿಷಯ ಮಾತಾಡೋದು, ಅಲ್ಲಿ ಟೆನ್ನಿಸ್ ವಿಷಯ ಯಾಕೆ ಬರೋದು? ಏನ್ ಮಾಡುದು? ಇಲ್ಲಿ ಇಶಾಂತ್ ಶರ್ಮಾ ವಿಷಯ ಮಾತಾಡುವಾಗ ಲಿಯಾಂಡರ್ ಪೇಸ್ ಎಲ್ಲಿ ಬಂದ? ಅಲ್ಲಿ ಕ್ಲಾಶ್ ಡ್ಯಾಶ್. ಏನ್ ಮಾಡುದು? ಮನ್ಸಲ್ ಓದು. ನನ್ನ ಖುಷಿ, ನನ್ನ ಪೇಪರ್. ನಾನು ದಿನಂತ ಹೇಳುದ? ನೀನ್ ತಾನು ಮಾತಾಡ್ಬೇಡ. ಅಯ್ಯೋ, ಅಗ್ನಿ ದುರಂತಕ್ಕೆ ಬೆಂಕಿಯೇ ಕಾರಣ. ಮತ್ತೆ ಅಗ್ನಿ ದುರಂತಕ್ಕೆ ನೀರು ಕಾರಣ ಆಗ್ತದೆ. ಎಷ್ಟು ಹೇಳಿದ್ರು ಇಲ್ಲ ನಿನ್ಗೆ. ಓ ಇದಕ್ಕೂ ಹೋಗ್ಲೇಬೇಕು. ಇದು ನೋಡ್ಲೇಬೇಕು. ಅಮ್ಮ ನಿನ್ನ ತೋಳಿನಲ್ಲಿ, ಅಣ್ಣ ನಮ್ಮ ತೋಡಿನಲ್ಲಿ. ಚರಂಡಿಯಲ್ಲಿ, ಸಾರಿ ಬ್ರೆಕೆಟ್ ಅಲ್ಲಿ ಚರಂಡಿ ಹಾಕಿದ್ದಾರೆ ಅಲ್ಲಿ. ಹಾಳಾಗಿ ಹೋಗು. ಅಯ್ಯೋ, ಬೀಡ ಅಂಗಡಿ ಮೊಟ್ಟೆ, ಸರಾಯಿ ಅಂಗಡಿ ಕೊಟ್ಟೆ. ಬ್ಯಾನ್ ಮಾಡಿದ್ರು, ಬ್ಯಾನ್ ಕೇಳಬಾರ್ದು. ಎಷ್ಟು ಹೇಳಿದ್ರು ಇಲ್ಲ ನಿನ್ಗೆ. ಅಯ್ಯೋ, ಸೂಪರ್ ಇದು. ಇಂಟ್ರೆಸ್ಟಿಂಗ್ ಬರ. ಹನಿಗೂಡಿ ಹಳ್ಳ, ನಿನ್ನಪ್ಪ ಕಳ್ಳ. ನನ್ನಪ್ಪ ಕಳ್ಳ ಆದ್ರೆ ನಿನ್ನಪ್ಪ ಕುಳ್ಳ. ಖಂಡಿತ ನೋಡಿದ್ರೆ ಗೊತ್ತಾಗುದಿಲ್ವಾ? ಸುಮ್ಮನೆ ಮಾನ ಇಲ್ಲ ಮರದಿಲ್ಲ. ನಿನ್ಗೆ ಲಾಸ್ಟ್ ಚಾನ್ಸ್ ಇದು. ಇನ್ನೊಂದ್ಸಲ ಎಲ್ಲಾದ್ರೂ ನಾನು ಮಾತಾಡುವಾಗ ಮಧ್ಯೆ ಮಾತಾಡಿದ್ರೆ ಎತ್ತಿ ಬಿಸಾಡಿ ಬಿಡ್ತೇನೆ. ಜಾಗ್ರತೆ. ಶಬ್ದ ಬರ್ಲಿ ನೋಡ್ತೇನೆ ನಾನು. ಪಂಚಮ ಇಲ್ಲ, ಹೆದರ್ಕೊಂಡಮ್ಮ ಆಗ. ಹುಡುಗಿಯನ್ನು ಚುಡಾಯಿಸಿದವನಿಗೆ ರಾಷ್ಟ್ರಪತಿಯಿಂದ ಸನ್ಮಾನ. ಹುಡುಗಿಯನ್ನು ಚುಡಾಯಿಸಿದ್ರೆ ರಾಷ್ಟ್ರಪತಿಯಿಂದ ಸನ್ಮಾನ ಮಾಡ್ತಾರ? ಆಗ ಸನ್ಮಾನ ಮಾಡೋದಾದ್ರೆ ನಿನ್ಗೆ ಇಷ್ಟರೊಳಗೆ 4 ಸನ್ಮಾನ ಆಗ್ಬೇಕಿತ್ತು. ನಮ್ಗೆ 4, ನಿಮ್ಗೆ ಸಿಲ್ವರ್ ಜುಬ್ಲಿ ಆಯ್ತಲ್ಲ. ಸುಮ್ಮನಿರ. ನೇಣು ಬಿಗಿದು ಆತ್ಮಹತ್ಯೆ, ಹಗ್ಗ ತಂದು ಕೊಟ್ಟವರಿಗೆ ಧನ್ಯವಾದಗಳು. ಆತ್ಮಹತ್ಯೆ ಮಾಡಿದ್ರೆ ಹಗ್ಗ ತಂದು ಕೊಟ್ಟವರಿಗೆ ಧನ್ಯವಾದ ಕೊಡ್ತಾರ? ಇಲ್ಲಿ ನೋಡ್ ಮರ, ಹಗ್ಗ ಜಗ್ಗಾತಕ್ಕೆ ಹಗ್ಗ ತಂದು ಕೊಟ್ಟವರಿಗೆ ಧನ್ಯವಾದ. ಅದೇ ಹೇಳಿದ್ದು ಕ್ಲಾಸ್ ಡ್ಯಾಶ್. ಲಾಸ್ಟ್ ಇನ್ನು ಮಾತಾಡ್ಬೇಡ. ಮಾತಾಡಲ್ಲ. ನೆನ್ಪಿರ್ಲಿ. ಸಂಪೂರ್ಣ ರಾಮಾಯಣ. ಹಾಳಾಗಿ ಹೋಗು. ಸೂಪರ್ 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 ಸೂಪರ್. ಕಾಮಿಡಿ ಟೈಮಿಂಗ್ ಒಂದಿಲ್ಲ ಅಂದ್ರೆ ಕಾಮಿಡಿಯಲ್ಲಿ ಆಕ್ಚುಲಿ
ನಾ ಅದನ್ನೇ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕಾಮಿಡಿಲಿ ಇನ್ನೊಬ್ಬರನ್ನ ತುಳಿಯೋದು ತುಂಬಾ ಈಸಿ. ಏನು ಅಂದ್ರೆ ಅವ್ರು ಕೊಟ್ಟಿರೋ ಕೌಂಟರ್ಗೆ ನಾವು ಡಿಲೇ ಮಾಡಿದ್ರೆ ಸಾಕು, ಕಾಮಿಡಿ ಸತ್ತೋಗ್ಬಿಡುತ್ತೆ. ಸೊ ಆ ಟೈಮಿಂಗ್ ಮಾತ್ರ ಫ್ಯಾಂಟಾಸ್ಟಿಕ್. ಸೂಪರ್ ಸೂಪರ್ ಸರ್ ನನ್ಗೊಂದ್ ಸೆಕೆಂಡ್ ಕೊಡಿ ಸರ್. ಸೂಪರ್ ಸರ್, ನೀವು ಸಕಲ ಮಾಡಿದ್ರೆ. ನಾನೇ ಬರ್ದ ಸರ್. ಹಾ, ಈಗ ತಮ್ಮದು ಒಂದು ವಿಶೇಷವಾದಂತ ಒಂದು ಪಾತ್ರ ಇದೆ, ಹೆಣ್ಣಿನ ವೇಷ ಧರಿಸ್ತೀರ. ಹೌದು ಹೌದು. ಸೊ ಅದ್ರದ್ದೊಂದು ತುಣುಕು ನೋಡ್ಬೋದಾ? ಆಯ್ತು. ಮಾಸ್ಟರ್ ಪ್ಲಾನ್ ನಾಟಕದಲ್ಲಿ ಹಾ. ಒಂದು ಮದುವೆಯಾದ ಹೆಣ್ಣಿನ ಇದು, ಹಾ. ಅದರಲ್ಲಿ ಗಣ್ಣಿಗೆ ಡೈವರ್ಸ್ ಕೊಡೋ ಬಗ್ಗೆ ಒಂದು ಆಲೋಚನೆ ಮಾಡ್ತಾ ಇರ್ತೇನೆ. ಅದೊಂದು ದೃಶ್ಯ ಮಾಡಿ ತೋರಿಸ್ತೇನೆ. ಪ್ಲೀಸ್. ಈಗ ನೀವು ಈ ಸ್ಟೇಜ್ ಅನ್ನ ಬಿಟ್ಕೊಡ್ತೀನಿ, ನಾನು ಅಲ್ಲಿ ಹೋಗಿ ಕೂತ್ಕೊಂಡು ನೋಡ್ತೀನಿ, ನಾನು ಎಂಜಾಯ್ ಮಾಡ್ತೀನಿ. ಆಲ್ ಯೋರ್ಸ್. ಥ್ಯಾಂಕ್ ಯು ಸರ್. ಓಕೆ. ನಮ್ಮ ಅಂಬುಜಾ ಮೇಡಮಿಗೆ ಯಾವಾಗ ನೋಡಿದ್ರು ಲಿಫ್ಟಿಗೆ ಹಚ್ಕೊಳ್ಳೋ ಹುಚ್ಚು. ಆ ಲಿಫ್ಟಿಗೆ ಹಚ್ಕೊಳ್ತಾನೆ ಕೂತ್ಕೊಳ್ಳೋದು, ಬೇರೆ ಕೆಲಸನೇ ಮಾಡೋದಿಲ್ಲ. ಲಿಫ್ಟಿಗೆ ಹಚ್ಕೊಳ್ತಾ ಕೂತ್ಕೊಳ್ಳೋ ಬದ್ಲಿಗೆ ಸ್ವಲ್ಪ ಸೆಗಣಿ ಹಚ್ಕೊಂಡ್ರೆ ಆಗುದಿಲ್ವಾ? ಅಲ್ಲ, ಹೊಟ್ಟೆ ಉರಿತದ ನನಗೆ. ಈಗಲೂ ಅದೇ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ. ನೋಡೋಣ. ಅಂಬುಜಾ ಮೇಡಮ್, ಅಂಬುಜಾ ಮೇಡಮ್. Meow meow. Meow meow. Meow pilli. Arani solani pilli. ಅಂಬುಜಾ ಮೇಡಮ್ ಎಂಟ್ರಿ ಅಂದ್ರೆ ದೊಡ್ಡ ಖಡ್ಗಂಬರಗ ಬಂದಾಗ ಆಯ್ತು. ನಮ್ಮ ಕುಂದಾಪುರದ ಆನೆ ಇಲ್ಲಿ ಮಜಾ ಟಾಕಿಸಿ ಬಂದಾಗ ಆಯ್ತು. ಅಂಬುಜಾ ಮೇಡಮ್, ನೀವು ಸಂಜೆ ತಿಂಡಿ ಏನ್ ಮಾಡುದು ಮೇಡಮ್? ಮೇಡಮ್, ತುಟಿ ಸೊಟ್ಟೆಗೆ ಮಾಡುವುದು ಏಕೆ? ಲಿಪ್ಟಿಕ್ ಹಾಳಾಗಿತ್ತು. ಅಂಬುಜಾ ಮೇಡಮ್, ನಿಮ್ಮ ಮುಖ ಬಾಡಿ ಹೋಗಿದೆ ಏಕೆ ಮೇಡಮ್? ಯಾಕಂದ್ರೆ ನಮ್ಮ ಗಂಡ ಭಾರದ್ವಾಜಿಂದ ನನಗೇನು ಸುಖ ಇಲ್ಲ, ಸಂತೋಷನೂ ಇಲ್ಲ, ನೆಮ್ಮದಿನೂ ಇಲ್ಲ. ಶುದ್ಧ ಅರಸಿಕರು, ಸಂಶಯದ ಪ್ರಾಣಿ. ಛೆ. ರಾತ್ರಿ ಮಲ್ಕೊಂಡಾಗ 7-8 ಸಲ ಸ್ವಿಚ್ ಆನ್ ಮಾಡಿ ಪಕ್ಕದಲ್ಲಿ ನಾನು ಇದೇನಾ ಇಲ್ವಾ ನೋಡ್ತಾ ಇರ್ತಾರೆ. ಹೌದಾ? ಹೌದು. ಹಾಗೆ ಯಾಕೆ ಮಾಡ್ತಾರೆ ಅವರು? ನಾವೊಂದೆರಡು ಸಲ ಆಚೆ ಹೋದ್ದುಂಟು. ನೀವೇನು ಕಡಿಮೆ ಇಲ್ಲ ಹಾಗಾದ್ರೆ. ಅದಕ್ಕೆ ಅವರಿಗೊಂದು ಡೈವರ್ಸ್ ಕೊಟ್ಟು ನಾನು ಇನ್ನೊಂದು ಮದುವೆ ಆಗ್ಬೇಕಂತಿದ್ದೇನೆ. ಗಂಡನಿಗೆ ಡೈವರ್ಸ್ ಕೊಡ್ತೀರಾ? ಯಾವಾಗ ಕೊಡ್ತೀರಿ? ನಿನ್ಗೇನ್ ಅರ್ಜೆಂಟಾ? ನನ್ಗೆ ಅರ್ಜೆಂಟ್ ಇಲ್ಲ ಮೇಡಮ್. ಏನಾದ್ರೂ ಲಾಭ